ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 581. ಇವತ್ತಿನ ಕತೆ ಸೂಳೆಕೆರೆ. ಏನಿದು ಆಶ್ಚರ್ಯ ಆಗ್ತಿದೆಯಾ? ಸೂಳೆಕೆರೆ ಇದೊಂದು ಕೆರೆ ಬಗ್ಗೆನೇ ಕತೆ ಹೇಳ್ತಾ ಇರೋದು. ಇದು ಇಡೀ ಏಷ್ಯಾ ಖಂಡದಲ್ಲೇ 2ನೇ ಅತಿ ದೊಡ್ಡ ಕೆರೆ. ಅದು ಮೊದಲು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋಯಿತು. ಈಗ 25 ವರ್ಷದ ಕೆಳಗಡೆಗೆ ದಾವಣಗೆರೆ ಜಿಲ್ಲೆ ಆದಮೇಲೆ ಈಗ ದಾವಣಗೆರೆ ಜಿಲ್ಲೆಯಲ್ಲಿದೆ. ಆ ಕೆರೆಯ ಕಥೆಯನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ಏನಿದು ಸೂಳೆಕೆರೆ? ಹಿಂದೆಲ್ಲರೂ ಸಹಿತ ಎಲ್ಲ ಕಡೆಗೂ ಇವತ್ತಿಗೂ ಅಷ್ಟೇ ನೀರು ನಮಗೆ ಅತ್ಯವಶ್ಯಕ. ನೀರಿಲ್ಲದೆ ಬದುಕಕ್ಕೆ ಆಗಲ್ಲ. ಏನು ಮಾಡಬೇಕು? ಪ್ರತಿನಿತ್ಯ ನಮಗೆ ಕುಡಿಯೋಕ್ಕೆ ನೀರು ಬೇಕು, ಅಡುಗೆ ಮಾಡೋಕ್ಕೆ ಬೇಕು, ಸ್ನಾನ ಮಾಡೋಕ್ಕೆ ಬೇಕು, ಬಟ್ಟೆ ಒಗೆಯೋಕ್ಕೆ ಬೇಕು, ನಮ್ಮ ಗಿಡ ಮರಗಳಿಗೆ ಬೇಕು, ವ್ಯವಸಾಯಕ್ಕೆ ಬೇಕು, ವಿದ್ಯುತ್ ಶಕ್ತಿ ಉತ್ಪಾದನೆಗೂ ಬೇಕು. ಈಗ ನೀರಪ್ಪ, ಅದಕ್ಕೇನು ಮಾಡ್ತೀವಿ? ನಮ್ಮನೆಗೆ ಬೇಕಾದ ನೀರನ್ನು ನಾವು ಬಾವಿ ತೋಡಿಸ್ಕೊಂಡು ನೀರನ್ನು ಪಡ್ಕೋಬೋದು. ಆದರೆ ಇಡೀ ಊರಿಗೆ ಸಪ್ಲೈ ಮಾಡಬೇಕಾದ್ರೆ ಏನಾಗಬೇಕು? ಅಲ್ಲಿ ಕೆರೆ ಇರಬೇಕು, ನದಿ ಇರಬೇಕು, ಹಾಗೇನಾದ್ರು ಇರಬೇಕು. ಇಲ್ಲೇನಾಗುತ್ತೆ, ಒಂದು ಮನೆಗಾದರೆ ಒಂದು ಬಾವಿ ಸಾಕು. ಇಡೀ ಊರಿಗೆ ಬೇಕಾದ ನೀರು ಅಂದಾಗ ಕೆರೆನೇ ಇರಬೇಕು. ಅಲ್ಲಿ ನೀರಿನ ಸೆಲೆ ಇರಬೇಕು. ಮಳೆಗಾಲದಲ್ಲಿ ಮಳೆ ಬರಬೇಕು. ಆ ನೀರನ್ನು ಹಿಡಿದಿಟ್ಟುಕೊಂಡು ಇಡೀ ವರ್ಷ ಬಳಸ್ತಾರೆ. ಕೆರೆಯಲ್ಲಿ ಏನು ಮಾಡ್ತಾರೆ? ಊರಿನ ಜನ ಎಲ್ಲ ಬಂದು ನೀರು ತಗೊಂಡು ಮನೆಗೆ ಹೋಗ್ತಾರೆ, ಬಟ್ಟೆ ಒಗಿತಾರೆ, ಜೊತೆಗೆ ಸ್ನಾನ ಮಾಡ್ತಾರೆ. ಏನು ಮಾಡ್ತಾರೆ? ಪ್ರಾಣಿಗಳಿಗೆಲ್ಲ ತಗೊಂಬಂದು ನೀರು ಕುಡಿಸ್ತಾರೆ, ಸ್ನಾನ ಮಾಡಿಸ್ತಾರೆ. ತಮ್ಮ ಹೊಲಗಳಿಗೆ, ಗದ್ದೆಗಳಿಗೆ ನೀರು ಹಾಯಿಸ್ಕೊಂಡು ಬದುಕ್ತಾರೆ. ಈ ಸೂಳೆಕೆರೆ ದೊಡ್ಡ ಕೆರೆ, ನೋಡಿದರೆ ಸಮುದ್ರ ನೋಡ್ದಂಗೆ ಆಗಬೇಕು. ಅದಕ್ಕೆ ಅನ್ನೋದು ಇಡೀ ಏಷ್ಯಾ ಖಂಡದಲ್ಲಿ 2ನೇ ಅತಿ ದೊಡ್ಡ ಕೆರೆ ಅಂತ ಹೇಳಿ. ಇದು ಕೆರೆಯ ವಿಸ್ತೀರ್ಣ ಅವೆಲ್ಲ ಹೇಳೋಕ್ಕಿಂತ ಮೊದಲು ಅದರ ಬಗ್ಗೆ ಇರುವ ಕಥೆಯನ್ನೇ ಹೇಳ್ತೀನಿ. ಯಾಕೆ ಸೂಳೆಕೆರೆಯನ್ನು ಹೆಸರು ಬಂತು ಅಂತ. ಸೂಳೆ ಅಂದರೆ ವೇಶ್ಯೆ, ದೇಹವನ್ನು ಮಾಡ್ಕೊಂಡು ಬದುಕೋಳು ಅಂತ ಹೆಸರು ಯಾಕೆ ಬಂತು ಈ ಕೆರೆಗೆ? 800 ವರ್ಷದ ಕೆಳಗೆ ನಾವು ಹೋಗಬೇಕು ಈ ಕತೆಗೆ ಹೋಗ್ಬೇಕಾದ್ರೆ. ಈಗ 800 ವರ್ಷದ ಕೆಳಗೆ ಸ್ವರ್ಗಾವತಿ ಅನ್ನೋ ಒಂದು ಪಟ್ಟಣ, ಅಲ್ಲಿ ವಿಕ್ರಮರಾಯ ಅನ್ನೋ ರಾಜ ಆಳ್ತಾ ಇದ್ದಾನೆ. ರಾಣಿ ಇದ್ದಾಳೆ, ಅವಳು ನೂತನೆ ದೇವಿ ಅಂತ ಹೇಳಿ. ಬಹಳ ಒಳ್ಳೆಯವರು ದಂಪತಿಗಳು, ಪ್ರಜೆಗಳನ್ನು, ಮಕ್ಕಳನ್ನು ನೋಡ್ಕೊಳ್ತಾ ಇದ್ರು. ಆದರೆ ಇವ್ರಿಗೇನಾಗಿತ್ತಪ್ಪ ಅಂದರೆ ಪೂಜೆ ಪುನಸ್ಕಾರ ಎಷ್ಟು ಮಾಡಿದ್ರು ಮಕ್ಕಳೇ ಆಗಲಿಲ್ಲ. ಅವಾಗೇನು ಮಾಡಬೇಕಾಯಿತು? ಈ ಬಿಲ್ಲನಹಳ್ಳಿ ಗೌಡನ ಒಬ್ಬ ಬಾಲಕನನ್ನು ಈ ರಾಜ ದಂಪತಿಗಳು ದತ್ತು ತಗೊಂಡು ತಮ್ಮ ನಂತರ ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ. ಈ ಹುಡುಗ ದೈವ ಭಕ್ತ. ಆತ ಒಂದು ರೀತಿ ದೇವರ ಪೂಜೆ ಮಾಡಿಕೊಂಡೇ ಇದ್ಬಿಟ್ಟು ಅವನಿಗೆ ಗಾಳಿರಾಯ ಅಂತ ಕರೀತಾ ಇದ್ರು. ಅದೇನೋ ಗಾಳಿರಾಯ ತರುಣನಾಗಿದ್ದಾನೆ. ಈಗ ಈ ವಯಸ್ಸಿನಲ್ಲಿ ಮಹಾರಾಣಿ ನೂತನ ದೇವಿ ಗರ್ಭಿಣಿಯಾಗಿಬಿಟ್ಲು. ಒಂದು ಸುಂದರವಾದ ಹೆಣ್ಮಗು ಜನ್ಮ ಕೊಟ್ಟುಬಿಟ್ಲು. ರಾಜ್ಯದಲ್ಲಿ ಸಂತೋಷ. ಈ ಹೆಣ್ಣು ಮಗುವಿಗೆ ಶಾಂತಲಾ ಅಂತ ಹೆಸರಿಟ್ಟರೆ ಪ್ರೀತಿಯಿಂದ ಶಾಂತು, ಶಾಂತಿ, ಶಾಂತವ ಅಂತ ಕರೀತಾ ಇದ್ರು. ಈ ರಾಜಕುಮಾರಿ ಬೆಳೆದು ತಾರುಣ್ಯಕ್ಕೆ ಬಂದಿದ್ದಾಳೆ. ನೋಡಲಿಕ್ಕೆ ಕಣ್ಣು ಸಾಲದು. ನೃತ್ಯ, ಸಂಗೀತ, ಸಾಹಿತ್ಯಗಳಲ್ಲಿ ಪ್ರವೀಣೆ. ಕಾಳಗದಲ್ಲೂ ಕತ್ತಿ ಕಾಳಗ, ಕುದುರೆ ಸವಾರಿಯಲ್ಲೂ ಎತ್ತಿದ ಕೈಯವಳು. ದೈವ ಭಕ್ತೆ ಬೇರೆ, ರೂಪವಂತೆ, ಎಲ್ಲರ ಜೊತೆಗೂ ಪ್ರೀತಿಯಿಂದ ಬರೆಸೋಂಥವಳು. ಇವಳ ಬಗ್ಗೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಅಭಿಮಾನ. ಆದರೆ ಏನಾಗ್ಬಿಡ್ತು, ಏನೇ ಆದರೂ ಸಹಿತ ಅವಳೇನು ಮಾಡಿದ್ಲಂತೆ, ಒಂದು ಕೆರೆ ಕಟ್ಟಿಸಿದ್ಲು ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ. ಆ ಕೆರೆ ಏನಾಗ್ಬಿಡ್ತಂತೆ, ರಾಜ್ಯದ ಭಾಗವನ್ನೆಲ್ಲ ಮುಳುಗಿಸ್ಬಿಡ್ತು. ಆಗ ರಾಜನಿಗೆ ಸಿಟ್ಟು ಬಂದ್ಬಿಡ್ತಂತೆ. ಅಯ್ಯೋ, ನನ್ನ ಪಟ್ಟಣವನ್ನು ನನ್ನ ಮಗಳು ಕಟ್ಟಿಸಿರೋ ಕೆರೆ ಮುಳುಗಿಸ್ಬಿಟ್ಟಿದೆ ಅಂತೇಳಿ ಅವಳಿಗೆ ಸಿಕ್ಕಾಪಟ್ಟೆ ಕೆಟ್ಟಾಕೊಳಕ ಬೈದ. ಅದರಲ್ಲಿ ಸೂಳೆ ಅನ್ನೋ ಪದವು ಒಂದು. ಸಿಟ್ಟು ಬಂದಾಗ ತುಂಬ ಕೆಟ್ಟಾಗಿರೋ ಬೈತೀವಲ್ಲ ಹಾಗೆ. ಮಗಳಾದಂಥ ಶಾಂತಲೆ ಕೆರೆ ಕಟ್ಟಿಸಿದ್ದರಿಂದ ಅಪ್ಪ ಏನು ಮಾಡ್ದ, ರಾಜ ಸೂಳೆ ಅಂತ ಬೈದು ಬಿಟ್ಲಲ್ಲ, ಹಾಗಾಗಿ ಇದು ಸೂಳೆ ಕೆರೆ ಆಯಿತು ಅಂತ ಹೇಳ್ತಾರೆ. ಇದು ಒಂದು ಸಂಕ್ಷಿಪ್ತ ಕತೆ. ಆದರೆ ನಿಜವಾಗಲೂ ಕತೆ ಇನ್ನೂ ಮುಂದುವರಿಯುತ್ತೆ. ಇದು ರಾಜ ರಾಣಿ ಇದ್ದಿದ್ದೆಲ್ಲ ನಿಜ, ಶಾಂತಲೆ ಹುಟ್ಟಿದ್ದು ನಿಜ, ಶಾಂತಲೆ ಎಲ್ಲ ಗುಣಗಳು ಇದ್ದಿದ್ದು ನಿಜ. ಪ್ರೀತಿಯಿಂದ ಶಾಂತವ ಶಾಂತಿ ಅಂತಲೂ ಕರೀತಾ ಇದ್ರು. ಈ ಶಾಂತಲೆ ಅವಳನ್ನು ಮದುವೆ ಆಗಲಿಕ್ಕೆ ಬಹಳ ಜನ ರಾಜಕುಮಾರರು ಬಂದರು. ಯಾಕೆ? ರೂಪವಂತೆ, ಧೈರ್ಯವಂತೆ,
ಮತ್ತು ಕತ್ತಿ ಕಾಳಗದಲ್ಲಿ ಪ್ರವೀಣ ಇವೆಲ್ಲ ಇದೆ, ದೈವ ಭಕ್ತಿ, ನಾನು ಆಗ್ತೀನಿ ಅಂತ. ಆದರೆ ಒಬ್ಬ ರಾಜಕುಮಾರ ಬಂದಾಗ ಅವನನ್ನು ಇವಳು ಬೇಡ ಅಂದ್ಲು. ಯಾಕೆ ಅಂದರೆ ಅವನು ಹೆಣ್ಣು ಕುಡುಕ. ಸರಿ. ಇನ್ನೊಬ್ಬ ಬಂದ, ಅವನು ಯಾವಾಗಲೂ ಹೆಣ್ಣು ಸಂಘದಲ್ಲೇ ಇರ್ತಾನೆ ಅಂತ. ಇನ್ನೊಬ್ಬ ನೋಡಲಿಕ್ಕೆ ಒಣಕಲ ಶೀಕ್ಲಾಟಿ ಹೋಗು ಅಂದರು. ಇನ್ನೊಬ್ಬ ಹೇಡಿ ಪುಕ್ಕಲ, ಇಂಥವ್ರ ಮದುವೆಯಾಗಿ ಏನು ಮಾಡಲಿ ಅಂತ. ಅವಳು ಬಂದಂಥ ವರಗಳಲ್ಲಿ ಯಾರೂ ಸಹಿತ ಸಮರ್ಥರು, ದಕ್ಷರು, ಯೋಗ್ಯರು ಕಾಣಿಸ್ಲೇ ಇಲ್ಲ. ಹಾಗಾಗಿ ಮದುವೆ ಮುಂದೆ ಹೋಗ್ತಾ ಹೋಯಿತು. ಈ ಸಂದರ್ಭದಲ್ಲಿ ಏನಾಗಿದೆ, ರಾಜಕುಮಾರಿ ಅಲ್ಲಿ ಹಬ್ಬ ಹರಿದಿನ ಈ ವಿಜಯದಶಮಿ ಸಂದರ್ಭದಲ್ಲೆಲ್ಲ ಕತ್ತಿ ಕಾಳಗ ಇದರಲ್ಲೆಲ್ಲ ತಾನೂ ಭಾಗವಹಿಸೋಳು. ಇವಳು ಶೌರ್ಯ ನೋಡಿ ಜನ ಮೆಚ್ಕೊಂಡ್ಬಿಟ್ಟಿದ್ರು. ಅಲ್ಲೇನಾಗಿದೆ, ಅವತ್ತೊಂದು ಸಂದರ್ಭದಲ್ಲಿ ಕತ್ತಿ ಕಾಳಗದಲ್ಲಿ ಕುಸ್ತಿನಲ್ಲಿ ಸಿದ್ದೇಶ್ವರ ಅನ್ನುವಂಥ ತರುಣ ಅಲ್ಲಿರೋರನ್ನೆಲ್ಲ ಸೋಲಿಸಿ ಯಾರಿಂದ ರಾಜಕುಮಾರಿಯಿಂದಲೇ ಬಹುಮಾನ ತಗೊಂಡು ಬಿಟ್ಟ. ಅವನು ನೋಡ್ಲಿಕ್ಕೆ ಚಂದ ಇದ್ದಾನೆ, ಶೂರ, ಧೀರ, ಶಾಂತ ಸ್ವಭಾವ. ಅವನ ಬಗ್ಗೆ ಇವಳಿಗೆ ಮೆಚ್ಚುಗೆ, ಅಭಿಮಾನ ಬೆಳೆದು ಬಿಡ್ತು. ಏನೇನೋ ಕಾರಣದಿಂದ ಅಲ್ಲಲ್ಲಿ ರಾಜಕುಮಾರಿ ಮತ್ತು ಸಿದ್ದೇಶ್ವರ ಇಬ್ಬರು ಭೇಟಿಯಾಗಿಬಿಟ್ರು. ರಾಜಕುಮಾರಿ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡ್ರು, ನಾನು ಮದುವೆ ಆದರೆ ಈ ಸಿದ್ದೇಶ್ವರನನ್ನೇ ಮದುವೆ ಆಗಬೇಕು, ಬೇರೆಯವ್ರು ಯಾರು ಬೇಡ ಅಂತ. ಆದರೆ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಗೊತ್ತು. ಸಿದ್ದೇಶ್ವರನ ಕೇಳಿದಾಗ ಅವನು ನಡಗ್ಬಿಟ್ಟ. ರಾಜಕುಮಾರಿ ಕೈ ಮುಗಿತೀನಿ, ಬೇಡ ಬೇಡ, ಮತ್ತೆ ರಾಜರ ಕೋಪಕ್ಕೆ ನಾನು ಪಾತ್ರನಾಗಬೇಕಾಗತ್ತೆ ಅಂತ. ನೋಡಪ್ಪ, ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀನಿ, ನಾನು ಬರ್ತೀನಿ, ನಿನ್ನನ್ನೇ ಮದುವೆ ಆಗ್ತೀನಿ, ನೀನು ಒಪ್ಪದ ಹೆಸರು ನಾನೆಲ್ಲರೂ ಪ್ರಾಣ ಬಿಡ್ತೀನಿ ಅಂತ ಹೇಳಿಬಿಟ್ಲು. ಅವಳ ಪ್ರೀತಿ ಗಟ್ಟಿ ಇತ್ತು. ಸರಿ, ಇವನು ಆಯ್ತು ರಾಜಕುಮಾರಿ, ನೀನು ಹಂಗೆ ಮಾಡಿದರೆ ನಾನೇನು ಮಾಡಲಿ, ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನಂದು ಅಂತೇಳಿ ಒಪ್ಕೊಂಡು ಬಿಟ್ಟ. ಸೀದಾ ಅರಮನೆಯಲ್ಲಿ ಪ್ರಸ್ತಾಪ ಇಟ್ಲು, ನಾನು ಸಿದ್ದೇಶ್ವರನನ್ನು ಮದುವೆ ಆಗ್ತೀನಿ ಅಂತ. ರಾಜ ರಾಣಿ ಒಪ್ಪಲಿಲ್ಲ. ಎಂತೆಂಥ ರಾಜರ ಸಂಬಂಧ ಬಿಟ್ಟರೆ ಅದು ಯಾವುದೋ ಏನದು ದಿಕ್ಕಿಲ್ಲ. ಸಾಮಾನ್ಯ ಕುಟುಂಬದವನು, ಒಂಥರ ಭಿಕ್ಷುಕರಿದ್ದಂಗೆ, ಆ ಸಿದ್ಧ ಪೆದ್ದ ಅಂಥವ್ನ ಮದುವೆ ಆಗ್ತಾ ಬೇಡ ಅಂದ್ಬಿಟ್ರು. ನಾನು ಮದುವೆ ಆಗ್ತೀನಿ ಅಂದಾಗ ಮನೆ ಬಿಟ್ಟು ಹೋಗ್ಬೇಕು, ನೀ ರಾಜಕುಮಾರಿ ಅಲ್ಲ, ನೀನು ಭಿಕಾರಿ, ಹೋಗು ಭಿಕಾರಿಯನ್ನು ಮದುವೆ ಆಗು ಅಂದ್ಬಿಟ್ರು. ಆಯ್ತು, ನಿಮ್ಮಿಬ್ಬರು ಆಶೀರ್ವಾದ ಇರಲಿ ಅಂತೇನು ನಮಸ್ಕಾರ ಮಾಡಿದ್ಲು. ಅರಮನೆ ನಮಸ್ಕಾರ ಮಾಡಿ ಸೀದಾ ಬಂದೇ ಬಿಟ್ಲು. ಸಿದ್ದೇಶ್ವರನನ್ನು ಮದುವೆ ಆಗೇ ಬಿಟ್ಲು. ರಾಜಕುಮಾರನಿಗೆ ರಾಜನಿಗೆ ಸಿಟ್ಟು ಬಂತು. ಅವ್ರು ಎಲ್ಲಿದ್ದರೂ ಹೋಗಿ ಕಳೆದು ಹಾಕ್ರಿ ಅಂತ ಒಂದು ಸೇನೆಯನ್ನು ಕಳಿಸಿಬಿಟ್ಟ. ಸೈನಿಕರು ಬರ್ತಿದ್ದಾಗ ಇವರು ಪಾಲಾಗ್ಬಿಟ್ರು, ಮುಚ್ಕೊಂಡು ಎಲ್ಲ ಹೋಗ್ತಿದ್ದಾರೆ. ಇವರು ಅಭಿಮಾನಿಗಳು ಇದ್ರು, ಇವ್ರು ಮಾಡಿದ್ದು ಒಳ್ಳೇದು ಅಂತ ಕೆಲವರು ಬೆಂಬಲನೂ ಕೊಟ್ಟರು. ಈಗೇನಾಯ್ತಪ್ಪ, ರಾಜಕುಮಾರಿ ಹಿಂಗಾದ್ಲು, ಊರಿನಲ್ಲೆಲ್ಲ ಮರ್ಯಾದೆ ಹೋಯಿತು ಅಂತ ಗೊತ್ತಾದಾಗ ಬೈಯಕ್ಕೆ ಶುರು ಮಾಡ್ದ. ಅವಳು ಏನು ಒಳ್ಳೆ ಗುಣದವಳಲ್ಲ, ಅವಳು ಸೂಳೆ ಮುಂಡೆ, ಹಾಗಾಗಿ ಇಂಥ ಕೆಲಸ ಮಾಡಿದ್ದಾಳೆ ಅಂತ ಬೈಯಕ್ಕೆ ಶುರು ಮಾಡಿಬಿಟ್ಟ. ಸೂಳೆ ಅಂತ ತನ್ನನ್ನು ಕರೆದಿದ್ದು ಕೇಳಿ ರಾಜಕುಮಾರಿಗೆ ಭಾಳ ದುಃಖ ಆಗಿಬಿಡ್ತು, ಸಂಕಟ ಆಗಿಬಿಟ್ಟು, ಅಯ್ಯಯ್ಯೋ ಹಿಂಗೆ ಮಾಡಿಬಿಟ್ನಲ್ಲ ನಮ್ಮಪ್ಪ, ಇನ್ನೇನು ನಮ್ಮ ಅಪ್ಪ ಅಮ್ಮನೇ ಹಿಂಗೆ ಹೇಳಿದ ಮೇಲೆ ನಾನು ಯಾಕೆ ಬದುಕಿರಬೇಕು, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಆಗ ಯೋಚನೆ ಬಂತು, ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಉಪಯೋಗ, ನನ್ನ ಹೆಸರಿಗೆ ಅಂಟಿದ ಕಳಂಕ ದೂರ ಆಗಲ್ಲ. ನಾನು ಒಂದು ಕೆಲಸ ಮಾಡಬೇಕು, ಏನಾದರೂ ಜನ ಮೆಚ್ಚುವಂಥ ಒಂದು ಕೆಲಸ ಮಾಡಿ ಆಮೇಲೆ ನಾನು ಸಾಯಬೇಕು ಅಂತ. ಆಗ ಅವಳು ಮಲ್ಕೊಂಡಾಗೆಲ್ಲ ಇವಳಿಗೆ ಗಂಡ ಅವಳಿಗೆ ಸಮಾಧಾನ ಹೇಳ್ತಾನೆ ಇದ್ದ. ಅವಳ ಪ್ರೀತಿಯಿಂದಾಗಿ ಇವಳು ಬದುಕಿದ್ಲು. ಕೆಲವು ನೀರು ಕಾಣಿಸ್ತಿತ್ತು, ಏನು ಅಂತ ಗೊತ್ತಾಗಲಿಲ್ಲ. ಎಲ್ಲೋ ಕಾಡಿನಲ್ಲಿ ಇಬ್ಬರು ಅಲಿತಿರ್ಬೇಕಾದ್ರೆ ಬಾಯರ್ಕೆ ಅಲ್ಲಿ ಒಂದು ಕೆರೆ ಇತ್ತು ಸಣ್ಣದು, ಅಲ್ಲಿ ನೀರು ಕುಡಿದ್ರು. ಅಬಾಬಾಬಾ, ಯಾರೋ 4 ಜನ ಬಂದು ಬಟ್ಟೆ ಹೋಗ್ಕೊಂಡು ಹೋಗಿದ್ದು, ಪ್ರಾಣಿಗಳು ನೀರು ಕುಡ್ದಿದ್ದು ನೋಡಿದಾಗ ಅನ್ನಿಸ್ತು, ಛೇ ನಮ್ಮೂರಿನಲ್ಲೂ ಸಹಿತ ನೀರಿಗೆ ತೊಂದರೆ ಇದೆ, ನಾನು ಒಂದು ದೊಡ್ಡ ಕೆರೆ ಕಟ್ಟಿಸ್ಬಿಟ್ರೆ ಜನಕ್ಕೆ ಅನುಕೂಲ ಆಗತ್ತೆ, ನನ್ನ ಹೆಸರಿಗೂ ಕಳಂಕವನ್ನು ತೋಡ್ಕೊಳ್ಳೋ ಪ್ರಯತ್ನ ಆಗ್ಬೋದು ಅಂತ ಏನು ಮಾಡಿದ್ಲು, ಐನೋರ ಹತ್ರ ಹೋದ್ಲು. ಐನೋರಿಗೆ ಇವಳ ಬಗ್ಗೆ ಬಹಳ ಪ್ರೀತಿ. ಕುಟ್ಟಾಗಿ ಭೇಟಿ ಮಾಡಿದ್ಲು. ಸ್ವಾಮಿ ಹಿಂಗಿದೆ, ಏನಾದ್ರು ಮಾರ್ಗದರ್ಶನ ಮಾಡಿ, ಕೆರೆ ಕಟ್ಟಿಸ್ಬೇಕು ಅಂತಿದ್ದೀನಿ, ನೀವು ಹೇಳಿದರೆ ಇಂಥ ನೀವು ದಿವ್ಯ ದೃಷ್ಟಿ, ನೀವು ಒಂದು ತ್ರಿಕಾಲಜ್ಞಾನಿಗಳು, ಎಲ್ಲಿ ಕೆರೆ ಕಟ್ಟಿಸಿದ್ರೆ ನೀರು ಬರುತ್ತೆ ಅಂತ ಹೇಳಿ ನಾನು ಮಾಡ್ತೀನಿ ಅಂದಾಗ ಐನೋರು ಶಿವನನ್ನು ಪೂಜೆ ಮಾಡಿ ಅಂತೂ ಪಂಚಾಂಗ ತೆಗೆದು ನೋಡಿ ಹೇಳಿದರು, ತಾಯಿ ನಿಂಗೆ ಒಳ್ಳೆ ಉದ್ದೇಶ, ನಿಂಗೆ ಒಳ್ಳೆ ಹೆಸರು ಬರುತ್ತೆ, ನೋಡು ಊರ ಹೊರಗೆ ಪೂರ್ವ ದಿಕ್ಕಿನಲ್ಲಿ ಹೋಗು, ಅಲ್ಲೊಂದಿಷ್ಟು ಮನೆಗಳಿದ್ದಾವೆ, ಆ ಜಾಗ ಚೆನ್ನಾಗಿದೆ, ಅಲ್ಲೊಂದು ಏನಿದೆ ಸಣ್ಣ ಬೆಟ್ಟ ಇದೆ, ಸುತ್ತಲೂ ಮುತ್ತಲು ನೀವು ಮಾಡ್ರಿ ಅಂತ. ಇವಳು ಹುಡ್ಕೊಂಡು ಹೋಗಿ ನೋಡ್ತಾಳೆ, ಊರ ಹೊರಗೆ ಐನೋರು ಹೇಳಿದ ಜಾಗ ಮನೆಗಳಿದೆ. ಯಾವುದದು? ವೇಶ್ಯರು, ಸೂಳೆಯರು ವಾಸ ಮಾಡುವಂಥ ಮನೆಗಳಿರು. ಹಗಲೆಲ್ಲ ಬರೀ ವೇಶ್ಯರೇ, ರಾತ್ರಿ ಎಲ್ಲ ಸಾಯಂಕಾಲ ಆಗ್ತಿದ್ದಕ್ಕೆ ಗಂಡಸರು ಬಂದು ನೃತ್ಯ ಸಂಗೀತ ನೋಡಿ ಅವ್ರ ಜೊತೆಗೆ ಸರಸಾಡಿ ಹೋಗೋರು. ರಾಜಕುಮಾರಿ ಬಗ್ಗೆ ಇವರಿಗೆಲ್ಲ ಬಹಳ ಅಭಿಮಾನ. ಸೀದಾ ರಾಜಕುಮಾರಿ ತಮ್ಮ ಕೇರಿ ಬಂದಿದ್ದು ನೋಡಿ ಸ್ವಾಗತ ಮಾಡಿ ಅವಳು ಉಪಚಾರ ಮಾಡಿಬಿಟ್ರು. ತಾಯಿ,
ಎಂಥ ಒಳ್ಳೆ ಗುಣದವ್ರು ನೀವು. ಮಹಾಪ್ರಭುಗಳೇ ನಿಮ್ಮ ಬಗ್ಗೆ ಏನೇನೋ ಹೀನಾಯವಾಗಿ ಮಾತಾಡಿಬಿಟ್ರು. ನೋಡಿ, ನಾವು ಇಂಥ ಹೀನ ವೃತ್ತಿ ಮಾಡ್ತೀವಿ, ನಮಗೆ ಏನು ಬೇಕಾದ್ರೂ ಬೈಲಿ ಪರವಾಗಿಲ್ಲ, ನಿಮ್ಮಂಥ ಗರ್ತಿಗೆ ಜನ್ಮ ಕೊಟ್ಟ ತಂದೆ ಹಿಂಗೆ ಅಂದ್ಬಿಟ್ಲಲ್ಲ ಅಂಥೇಳಿ ಇವಳು ಕೈ ಹಿಡ್ಕೊಂಡು ಕಣ್ಣೀರು ಹಾಕಿಬಿಟ್ರು. ರಾಜಕುಮಾರಿಗೆ ನನಗೆ ನೋಡಿ ಕಣ್ಣೀರು ಹಾಕ್ತಾರ ಅಂತ ಇವಳಿಗೂ ಸಂತೋಷ ಭಾಳ ತಪ್ಪಿಕೊಂಡ್ಲು. ಒಬ್ರಿಗೊಬ್ರು ಕಣ್ಣೀರು ಒರೆಸಿದ ತಾಯಿ ಏನು ಬಂದು ಹೇಳಿ ನಮ್ಮಿದ್ದು ಏನಾಗಬೇಕು ಅಂದಾಗ ತನ್ನ ಏನಿತ್ತು 500 ಹೇಳಿದ್ದು ತನ್ನ ಆಸೆನ ಅವರೆಲ್ಲ ಹೇಳಿದರು. ಆಯ್ತು ತಾಯಿ, ನೋಡಿ ನಿಮಗೆ ಅಟ್ಟಿರೋ ಕಳಂಕವನ್ನು ತೊಡೆದು ಹಾಕಬೇಕು ಅಂತ ಕೆರೆ ಕಟ್ಟಿಸ್ತೀರಾ, ಆಯಿತು, ನಮಗಾಗಿ ಈ ಜಾಗ ಬಿಟ್ಕೊಡ್ತೀವಿ, ನಮಗೆ ನೀವು ದುಡ್ಡು ಪರಿಹಾರ ಏನೂ ಕೊಡೋದು ಬೇಡ, ನಾವು ನಮ್ಮ ಕೈಲಾದ ದುಡ್ಡು ಒಡವೆ ಕೊಡ್ತೀವಿ ತಾಯಿ, ನಿಮ್ಮ ಮೇಲೆ ಒಡವೆ ಕೊಡ್ತೀರಾ, ನಿಮ್ಮ ದುಡ್ಡು ಕೊಡ್ತೀವಿ, ನಾವು ಕೊಡ್ತೀವಿ. ಆದರೆ ತಾಯಿ ಒಂದೇ ಒಂದು ಪ್ರಾರ್ಥನೆ, ಏನು, ನಾವು ಸೂಳೆಯರು, ನಿಮ್ಮ ತಂದೆನೂ ನಿಮಗೆ ಸೂಳೆ ಅಂತ ಬೈದು ಬಿಟ್ಟಿದ್ದಾರೆ, ಅವರಿಗೆಲ್ಲ ಬುದ್ಧಿ ಕಲಿಸಬೇಕಾದ್ರೆ ಇಲ್ಲಿ ಕಟ್ಟುವ ಕೆರೆಗೆ ಸೂಳೆ ಕೆರೆ ಅಂತ ಹೆಸರಿ ತಾಯಿ, ಅಷ್ಟೇ ಪ್ರಾರ್ಥನೆ ಕೂಡಲೇ ಆಯಿತು, ನಾವೆಲ್ಲರೂ ಒಂದೇ ಆಗಿಬಿಟ್ಟಿದ್ದೀವಿ, ಈಗ ಜನಕ್ಕೆ ಪಾಠ ಕಲಿಸ್ಬೇಕು, ಒಟ್ಟಿನಲ್ಲಿ ನೀರು ಕೊಡೋಣ, ಜನ ಏನಾದ್ರು ಮಾಡ್ಕೊಳ್ಳಿ ತೀರ್ಮಾನ ಮಾಡೇ ಬಿಟ್ಲು. ಇವರೆಲ್ಲರೂ 500 ಬಂದರು, ಜಾಗ ತೋರಿಸಿದ್ದಾರೆ, ಪೂಜೆ ಮಾಡಿಸಿದ್ರು. 3 ವರ್ಷಗಳ ನಿರಂತರವಾಗಿ ಕಾರ್ಮಿಕರು ಕೆಲಸ ಮಾಡಿದರು. ಇವಳು ಕಾಡಿನಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದಿಷ್ಟು ಗುಪ್ತ ನಿಧಿ, ಒಳ್ಳೆ ಕೆಲಸಕ್ಕೆ ಇವೆಲ್ಲ ಸಿಗ್ತಾವಲ್ಲ, 500 ಎಲ್ಲ ಒಂದಿಷ್ಟು ಇಂಥ ಕಡೆ ನಿಧಿ ಅಂತ ಹೇಳಿದರು. ಈ ಎಲ್ಲ ನಿಧಿ ತೊಗೊಂಡ್ರು. ಒಟ್ಟು 3 ವರ್ಷದಲ್ಲಿ ದೊಡ್ಡ ಕೆರೆ ಆಗಿಬಿಡ್ತು. ಆ ಕಡೆ ಈ ಕಡೆ 2 ಬೆಟ್ಟಗಳು, ನಡುವೆ ನದಿ, ಇಲ್ಲಿ ಹರಿದ್ರಾ ನದಿ, ನಮ್ಮ ತುಂಗಭದ್ರಾ ನದಿಯ ಉಪನದಿ ಇದು, ಅದರದ್ದು ನೀರು ಬಂದು ಸೇರ್ಕೊಂಡು ಬಿಡ್ತು. 3 ವರ್ಷದಲ್ಲಿ ಆ ಸೂಳೆ ಮನೆಯಲ್ಲಿತ್ತು ಆ ಕೆರೆಗಳೆಲ್ಲ ಹೋಗಿದೆ, ದೊಡ್ಡ ಕೆರೆ ಆಗಿಬಿಡ್ತು. ನೀರೋ ನೀರು, ನೀರೋ ನೀರು, ಜನ ಎಲ್ಲ ಕುಣಿದು ಕುಪ್ಪಳಿಸ್ಬಿಟ್ರು. ಅಯ್ಯೋ, ಕುಡಿಯೋಕ್ಕೆ ಎಷ್ಟು ನೀರು ಸಿಗುತ್ತೆ, ನಮ್ಮ ಹೊಲಗದ್ದೆಗಳಿಗೆ ನೀರ್ತು, ನಮ್ಮ ಜಾನುವಾರುಗಳು ಬದುಕಿದ್ವು ಅಂತ ಕುಣಿದು ಬಿಟ್ರು. ತಾಯಿ 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 ಅಂತೇಳಿ ಇವಳು ಕೀರ್ತಿ ಹೆಚ್ಚಿಬಿಡ್ತು. ಇಷ್ಟೆಲ್ಲ ಆದರೂ ಸಹಿತ ಕಳಂಕ ಅಳಿತಿ, ನಾನು ಬದುಕಬಾರ್ದು ಅಂಥೇಳಿ ಪಾಪ ರಾಜಕುಮಾರಿ ಶಾಂತಲ ಆ ಕೆರೆಗೆ ಹಾರಿ ಪ್ರಾಣ ಬಿಟ್ಟುಬಿಟ್ರು. ಯಾರು ತಡೆದ್ರೂ ಸಹಿತ ಒಪ್ಪಲೇ ಇಲ್ಲ. ಇದು ನಮ್ಮ ಸಿದ್ದೇಶ್ವರ ಏನು ಮಾಡ್ತಾನೆ, ಪಕ್ಕದ ಬೆಟ್ಟದಿಂದ ಹಾರಿ ಅವನು ಪ್ರಾಣ ಬಿಟ್ಟ. ಇಬ್ಬರು ಪ್ರೇಮಿಗಳ ಬಲಿದಾನದಿಂದ ಇವತ್ತು ಕೆರೆ ಸೃಷ್ಟಿಯಾಗಿ ಇದೆ. ಇದು ಆ ಪ್ರೀತಿಯ ಬಲಿದಾನವನ್ನು ಸಹಿತ ಹೇಳ್ತಾ ಇದೆ. ಅಲ್ಲಿ ಇವತ್ತು ನಿಮಗೆ ಸಿದ್ದೇಶ್ವರನ ಒಂದು ಗುಡಿಯೂ ಸಹಿತ ಇದೆ ಕೆರೆ ಪಕ್ಕದಲ್ಲೇನೆ. ನೋಡಿ, ಇದು ಸೂಳೆಕೆರೆ, ಇದರ ಕತೆ ಇರೋದು. ಈ ಸೂಳೆಕೆರೆ ಎಲ್ಲಿ ಅಂತ ಹೇಳಿದ್ವಲ್ಲ, ದಾವಣಗೆರೆ ಜಿಲ್ಲೆಯಲ್ಲಿ ಅಂತೇಳಿ, ಚನ್ನಗಿರಿ ತಾಲೂಕು. ದಾವಣಗೆರೆಯಿಂದ ಚನ್ನಗಿರಿಗೆ ಹೋಗಬೇಕಾದ್ರೆ ನೀವು ಬಂದರೆ 40 ಕಿಲೋಮೀಟ್ರ್ ಬಂದುಬಿಟ್ರೆ ಸಾಕು, ಚನ್ನಗಿರಿಯಿಂದ ಈ ಕಡೆ 20 ಕಿಲೋಮೀಟ್ರ್ ಬಂದರೆ ಸಾಕು, ಇಲ್ಲೇ ಸೂಳೆಕೆರೆ ಇರೋದು. ಕೆರೆ ಬಿಳಿಸಿ ಅನ್ನೋ ಊರಿದೆ, ಆ ಊರಿಗೆ ಹತ್ಕೊಂಡಂಗೆ ಕೆರೆ ಇರೋದು. ಏನು ಬಸ್ನಲ್ಲಿ ನಾವು ಹೋಗಬೇಕಾದ್ರೆ ಕೆರೆಯ ಸುತ್ತಲೂ ಸಹಿತ ಏನಿದೆ, ಇದು ಸುತ್ಕೊಂಡು ಹೋಗಬೇಕು. ನೋಡೋಕ್ಕೆ 2 ಕಣ್ಣು ಸಾಲದು, ಹಸಿರು, ಬೆಟ್ಟ, ಗುಡ್ಡ, ಈ ನದಿ, ನೀರು ಎಲ್ಲ ಇದೆ. ಈಗ ಮೆಟ್ಲುಗಳು ಮಾಡಿ ಬೋಟಿಂಗ್ ಸಹಿತ ಇದೆ, ಮನೋರಂಜನೆಗೂ ಸಹಿತ ಹೇಳಿ ಮಾಡಿಸಿದಂಥ ಜಾಗ ಇದೆ. ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದಲ್ಲದೆ ಮಕ್ಕಳೇ, ಇದು 27 ಅಡಿ ಗರಿಷ್ಠ ಮಟ್ಟದ ನೀರನ್ನು ಹೊಂದಬಹುದು. ಇದರ ಕೆಪಾಸಿಟಿ ಇದು. ಇದರ ಒಟ್ಟು ಕೆರೆಯ ಸುತ್ತಳತೆ 60 ಕಿಲೋಮೀಟರ್ ಅಂದಾಜು ಮಾಡ್ಕೊಳ್ಳಿ. ಒಂದು ಸಮುದ್ರದ ಹಾಗೆ ಕಾಣುತ್ತೆ. ಇಲ್ಲಿ 3 TMC ನೀರು ಸಂಗ್ರಹ ಆಗೋದು. ಇದು 620 ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಒದಗಿಸಿ ಅವರಿಗೆಲ್ಲ ಏನಾಗಿದೆ, ಜೀವ ಜಲ ಕೊಡ್ತಾ ಇದೆ. ಚಿತ್ರದುರ್ಗ ಎಷ್ಟು ದೂರ ಇರೋದು, ಇಲ್ಲಿಂದಲೇ ಸಹಿತ ಕುಡಿಯೋ ನೀರನ್ನು ಅಲ್ಲಿಗೆ ತೊಗೊಂಡು ಹೋಗ್ತಾರೆ. ನೋಡಿ, 30 ಮಿಲಿ ಇಲ್ಲಿಂದ ಭಾರಿ ಪ್ರಮಾಣದ ನೀರು ಸಹಿತ ಅಲ್ಲಿಗೆ ಹೋಗುತ್ತೆ. ಇನ್ನು ನೀರಾವರಿಗೆ 12,000 ಎಕರೆಗೆ ಇದು ನೀರನ್ನು ಒದಗಿಸ್ತೀವಿ. ದಡದಲ್ಲೆಲ್ಲ ಬೋರ್ವೆಲ್ ಮಾಡಿ ಇಲ್ಲಿಂದನೇ ದೂರಕ್ಕೆ ನೀರು ತೊಗೊಂಡು ಹೋಗಿ ಕೆರೆ ನೀರು ಅಲ್ಲಿಂದ ಬಸಿ ಹೊಡೆಯುತ್ತೆ. 2 ನಾಲೆ ಇದೆಯಪ್ಪ. ಉತ್ತರ ದಿಕ್ಕಿಗೆ ಸಿದ್ಧ ನಾಲೆ, ಯಾರೋ ನಮ್ಮ ಸಿದ್ದೇಶ್ವರ ಹೆಸರೇ ಇಟ್ಟಿದ್ದಾರೆ. ದಕ್ಷಿಣ ದಿಕ್ಕಿಗೆ ಬಸವ ನಾಲೆ ಇದೆ. ನಾನು ಹೇಳಿದ್ನಲ್ಲ, ಇದಕ್ಕೆ ಮೂಲ ನೀರು ಯಾವುದು ಅಂದರೆ ಹರಿದ್ರಾ ನದಿ. ಆಮೇಲೆ ನಿಮಗೆ ಮಳೆ ಬಂದಾಗ ಬೇರೆ ಬೇರೆ ಕಡೆಯಿಂದ ಬಂದಂಥ ನೀರು ಸೇರಿಕೊಂಡು ಹೀಗೆ ಸಮುದ್ರದ ಹಾಗೆ ಕಾಣುತ್ತೆ. ಇಲ್ಲೇನಾಗಿದೆ, ಈಗ ಬೇಸಿಗೆನಲ್ಲಿ ನೀರು ಕಮ್ಮಿ ಆಗಿಬಿಡುತ್ತೆ. ಇದನ್ನು ಅವಲಂಬಿಸ್ಕೊಂಡು ಹಳ್ಳಿಗಳೆಲ್ಲ ಇದ್ದಾವಲ್ಲ, ಅದಕ್ಕೆ ಏನು ಮಾಡ್ತಿದ್ದಾರೆ, ನಮ್ಮ ಭದ್ರಾ ನಾಲೆಯಿಂದ ನೀರನ್ನು ಬಂದು ಈ ಸೂಳೆಕೆರೆಯನ್ನು ಬೇಸಿಗೆಯಲ್ಲಿ ತುಂಬಿಸ್ಕೊಳ್ತಾರೆ. ಹೆಚ್ಚುವರಿಯಾಗಿ ನೀರಲ್ಲಿ ಅಲ್ಲಿ ಹೋಗುತ್ತೆ. ಹೀಗೆ ನೀರು ಉಣಿಸ್ತಾ ಇದೆ. ಇಂಥ ಒಂದು ಏಷ್ಯಾ ಖಂಡದ ಅತಿದೊಡ್ಡ 2ನೇ ಅತಿ ದೊಡ್ಡ ಕೆರೆ ಇಷ್ಟೊಂದು ಉಪಯುಕ್ತವಾಗಿ ಸೇವೆ ಸಲ್ಲಿಸ್ತಾ ಇದೆ. ಅದರಿಂದ ಇರುವಂತಹ ನಮ್ಮ ಶಾಂತಲ ಸಿದ್ದೇಶ್ವರ ಪ್ರೇಮ ಮತ್ತು ಬಲಿದಾನದ ಕಥೆ ಇದೆ. ನೋಡಿ ಮಕ್ಕಳೇ, ಕೆರೆ ನೋಡಿ ಆನಂದ ಪಡಿ, ಜೊತೆಗೆ
ಇವರ ತ್ಯಾಗ, ಇವರ ಬಲಿದಾನ ಸ್ಮರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.